ನೀರಿಗಾಗಿ ಆಗ್ರಹಿಸಿ ಬೇಲೂರು ತಾಲೂಕಿನ ನೆಟ್ಟೆಕೆರೆ ಗ್ರಾಮಸ್ಥರಿಂದ ಗ್ರಾಮದಲ್ಲಿ ಖಾಲಿ ಕೂಡ ಹಿಡಿದು ಸೋಮವಾರ ಬೆಳಗ್ಗೆ ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರು ಪೂರೈಕೆ ಮಾಡದ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು, ವಾರಕ್ಕೆ ಒಮ್ಮೆ ಮಾತ್ರ ನೀರು ಬಿಡಲಾಗ್ತಿದ್ದು ಅದು ಕೆಸರಿನಿಂದ ಕೂಡಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಯಾರೂ ಇತ್ತ ಗಮನ ಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳದಿಂದಲೇ ಶಾಸಕ ಎಚ್.ಕೆ. ಸುರೇಶ್ಗೆ ಕರೆ ಮಾಡಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ ವೇಳೆ ಫೋನ್ನಲ್ಲೇ ಸಮಸ್ಯೆ ಆಲಿಸಿದ ಶಾಸಕರು ಕುಡಿಯುವ ನೀರು ಸಮಸ್ಯೆ ಬಗೆಹರಿಸಲು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಸುಮ್ನೆ ಮಾಡ್ತಾರೆ ಅಂತಾರಣ್ಣ. ಯಾವ್ದೇ ಕಾರಣಕ್ಕೂ ಇಲ್ಲಿ ಊರಿಗೆ ಇವತ್ತು ಕಾಲಿಟ್ಟಿಲ್ಲ ಅವರು. ಆಯ್ತಾ, ಯಾರು ಬರಲ್ಲ ಅವರು. ಅಷ್ಟು ಪಂಚಾಯತಿ ಅಂದ್ರೆ ಇಪ್ಪಿಡ್ ಪಂಚಾಯತಿ ಅಣ್ಣ. ಇವತ್ತು ಕೂಡ ಇಲ್ಲಿ ಕೊಳಚೆ ಪ್ರದೇಶ ಅಂತಾನೆ ಹೇಳ್ಬೋದು. ದಯಮಾಡಿ ಇದನ್ನ ಬಗೆಹರಿಸಬೇಕು. ನೀರು ಸರಿ ಇಲ್ಲ. ಇಲ್ಲಿ ತುಂಬಾ ಮಕ್ಕಳು ಡೆಂಗ್ಯೂ ಜ್ವರದ ಬಂದು ಅಡ್ಮಿಟ್ ಮಾಡಿದ್ದಾರೆ. ದಯಮಾಡಿ ಅವರಿಗೆ ಹೇಳಿ ಅಣ್ಣ. ಇವರು ವಸ್ಟ್ ಪಂಚಾಯತಿ ಇದೆ, ಇಬ್ಬಿಡ್ ಪಂಚಾಯತಿ ಅಧಿಕಾರಿಗಳೇ ಸರಿ ಇಲ್ಲ. ಅಲ್ಲಿ ಏನ್ ಮಾಡ್ತಾರೆ? MLA ಸಾಹೇಬ್ ಮಾತಾಡ್ತಾರೆ ಕಣ್ರಿ. ಎಲ್ಲ ಕಡೆಗೂ ಹೇಳಿದೀವಿ ಸರ್. ನಿಮಗ್ ಮಾತ್ರ ತಿಳಿಸಿರ್ಲಿಲ್ಲ ಅಷ್ಟೇ. ಪಂಚಾಯತಿಗೆಲ್ಲ ಹೇಳಿದೀವಿ. ಹೌದು ಸರ್, ನಮ್ದೇ ತಪ್ಪಾಯ್ತಾ? ಇರ್ಲಿ, ಈಗ ಮುಂದುವರಿಸ್ಕೊಡಿ ನಮಗೆ ಸರ್. ಇದನ್ನು ದಯಮಾಡಿ ನಮಗೆ ಒಂಚೂರು ಇದು ಮಾಡ್ಕೊಡಿ ಸರ್. ಇದನ್ನ ನೀರು ಕುಡಿಯೋಕೆ ನಾವು ನಮ್ಮ ಪರಿಸ್ಥಿತಿ ನೋಡಿದ್ರೆ ಹೇಳ್ಬಾರ್ದು. ಮಕ್ಕಳುಗಳನ್ನೆಲ್ಲ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡಿದೀವಿ. ಹಾ ಸರ್, ರುದ್ರೇಶ್ವರರು ಬರ್ತಿದ್ರಲ್ಲ, ಆಗ್ಲಿಂದ ಬೇಕೇ ಬೇಕು. ಅಯ್ಯಯ್ಯೋ, ಬೇಕೇ ಬೇಕು. ಅಯ್ಯಯ್ಯೋ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಅಯ್ಯಯ್ಯೋ, ಬೇಕೇ ಬೇಕು. ಬೇಕೇ ಬೇಕು. ಒಳಗಡೆ ನೀರ್ ಬಿಟ್ಟಿರ್ತಾರೆ. ಅವಾಗ ನಾವ್ ಹೋಗಿ ಅವ್ರ ಮನೆಗ್ ನೀರ್ ಸಾಕಾಗಿ ಎಲ್ಲ ತಕ್ಕ ನೀರ್ ತುಂಬ್ಕೊಂಡ್ಮೇಲೆ ನಾವ್ ಹೋಗಿ ಇದ್ ಮಾಡ್ಬೇಕು. ನಾವ್ 2 ಕೊಡ 3 ಕೊಡ ನೀರ್ ಮತ್ ನೀರ್ ಬರಲ್ಲ. ಬಿಡು ಅಂದ್ರೆ ಬಿಡಲ್ಲ. ಮತ್ತೆ ತಿರ್ಗಾ ಕೇಳಿದ್ರೆ ನಾವ್ ನಿನ್ನೆ ದಿವಸ ಬಿಟ್ಟಿದ್ವಿ, ಇಟ್ಕೋಬೇಕಾಯ್ತು ಅಂತ ಹೇಳಿ ಇದ್ ಮಾಡ್ತಾರೆ. ನಮಗೆ ಯಾರು ನೋಡ್ತಾರೆ? ಆಸಕರ ಕಲ್ಪತ್ತಾಳೆ, ನೀರ್ ತರ್ತಾಳೆ. ಎಲ್ಲೂ ನೀರಿಲ್ಲ. ಬಂದ್ ನೋಡಿ, ಎಲ್ಲೂ ಒಂದು ಕಾಳು ನೀರಿಲ್ಲ. ಎಲ್ಲೂ ಯಾವ್ದ್ರಲ್ಲಿ ಎಷ್ಟು ಪೈಪ್ ಆಡ್ದಾಗ ನೀರು ಹೋಗ್ತಿಲ್ವಣ? ಅಲ್ಲೇ ಬನ್ನಿ ಸರ್, ಬನ್ನಿ. ಬೇರೆ ಮೇಲೆ ಒಂದ್ ನೀರ್ ಇಸ್ಕೊ ಬರ್ತೀವಿ ನಾವು. ಗಂಟೆ ಕಟ್ಟಿದ್ದೆ, ಹುಷಾರಿಲ್ದಂಗ ಆಯ್ತು. ಬಿಡ್ಲಿಲ್ಲ ಅವ್ರು ಅಂತಂದ್ರೆ ಇಷ್ಟೆಲ್ಲ ಹೋಗಿ ಇಬ್ಬರು ಗ್ರಾಮ ಪಂಚಾಯತಿಗೆ ಹೋಗಿ ಕೇಳ್ಕೊಂಡಿದೀವಿ. ಅವ್ರು ಇದ್ ಮಾಡ್ಲಿಲ್ಲ ಅಂದ್ರೆ ತಹಸೀಲ್ದಾರ್ ಆಫೀಸು ಅಲ್ಲಿಗೆಲ್ಲ ಹೋಗಿ ಇನ್ನೂ ಧರಣಿ ಮಾಡ್ಬೇಕಾಗುತ್ತೆ. ಇದೇ ಫಸ್ಟ್, ಇದೆಲ್ಲ ಅಷ್ಟು ನಮಗೆ ಆಗಲ್ಲ. ಕೇಳಿ ನೊಂದೋಗಿದೀವಿ. ನಾವು ನೊಂದೋಗಿದೀವಿ. ಕೂಲಿ ಬಿಟ್ಬಿಟ್ಟು ಡೈಲಿ ಇದೇ ತರ ಮಾಡಕ್ ನಮಗೆ ಆಗಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.